ಜುಗಲ್ಬಂದಿ ಇದು ಜನರ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಇವತ್ತು ನಾವು ಎತ್ಕೊಳ್ತಿರುವಂಥದ್ದು ಮಹಿಳಾ ವಿಧೇಯಕದ ಬಗ್ಗೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಆಗಿದೆ. ಇವತ್ತು ನಾವು ಮಹಿಳಾ ವಿಧೇಯಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಮಂಜುಳಾ ನಾಯ್ಡು ನಮ್ಮ ಜೊತೆಗಿದ್ದಾರೆ. ಮಂಜುಳಾ ನಾಯ್ಡು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ. ಇವತ್ತು ತಾನೇ ಅವರು ಅಧಿಕಾರವನ್ನು ಸ್ವೀಕರಿಸಿದವರು. ನಂತರ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಶೋಭಾ ಕರಂದ್ಲಾಜೆ ಮಾಜಿ ಸಚಿವೆ ಮತ್ತು ಬಿಜೆಪಿ ಮುಖಂಡರು ಕೂಡ ಹೌದು. ಇವರಿಬ್ಬರ ಜೊತೆಗೆ HR ರಂಗನಾಥ್ ಕೂಡ ನಮ್ಮ ಜೊತೆಗಿದ್ದಾರೆ. HR ರಂಗನಾಥ್ ಸುವರ್ಣ ವಾಹಿನಿಯ ಮುಖ್ಯಸ್ಥರು. ಮಂಜುಳಾ ನಾಯ್ಡು ಅವರೇ, ನಮ್ಮ ಸ್ಟುಡಿಯೋಕ್ಕೆ ತಮಗೆ ಸ್ವಾಗತ. ಮೊದಲು ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಇವತ್ತೇ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಾವೆ. ಸೊ ಈ ಸಂದರ್ಭದಲ್ಲಿ ಏನಾದರೂ ಮಹಿಳಾ ವಿಧೇಯಕ ಮಂಡನೆಯಾಗಿ ಅದಕ್ಕೆ ಏನಾದರೂ ಒಮ್ಮತ ಸಿಕ್ಬಿಟ್ಟಿದ್ರೆ ಭಾಳ ಖುಷಿ ಪಡ್ತಿದ್ರು. ಬಹಳಷ್ಟು ಖುಷಿ ಪಡ್ತಿದ್ವಿ. ಬಹಳಷ್ಟು ಆಸೆ ಮತ್ತು ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಈ ಒಂದು ಮಹಿಳಾ ದಿನಾಚರಣೆ 100 ವರ್ಷದ ಒಂದು ಆಚರಣೆ, ಶತಮಾನೋತ್ಸವ ಆಚರಣೆ ದಿನ ಕೂಡ ಇವತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮಹಿಳಾ ಬಿಲ್ಲು ರಾಜ್ಯಸಭೆಯಲ್ಲಿ ಪ್ಲೇಸ್ ಆಗಿತ್ತು. ಆದರೆ ನಮಗೆ ಅದು ಒಂಥರ ನಿರಾಶೆನೇ ಆಯಿತು. ಬಹಳಷ್ಟು ನಿರೀಕ್ಷೆ ಇತ್ತು. ಇವತ್ತು ನಾವು ಅದನ್ನು ಆಚರಿಸ್ಬೋದು ಅಂತಲೇ ನಮ್ಮ ಒಂದು ಎಲ್ಲರ ಮಹಿಳೆಯರೆಲ್ಲ ಒಂದು ಆಸೆ ಆಗಿತ್ತು. ಏನು ಒಂದು ದಿವಸ ಮುಂದಕ್ಕೆ ಹಾಕ್ಬೋದು ಅಷ್ಟೇ, ನಾಳೆ ಬಹುಶಃ ಆಗ್ಬೋದೇನೋ. ಖಂಡಿತ ಆಗುತ್ತೆ ಅಂತ ನನ್ನ ಭಾವನೆ. ಖಂಡಿತ ಆಗುತ್ತೆ. ಅಲ್ಲ, ಒಂದು ಪಕ್ಷ ಯಾಕಂದರೆ 14 ವರ್ಷದಿಂದ ಈ ಒಂದು ಮಂಡನೆ ಮಾಡ್ತಾ ಇರಲಿಲ್ಲ. ಈಗ ಮಂಡನೆ ಆಗಿದೆ. ಮಂಡನೆ ಆದಾಗ ಅದಕ್ಕೆ ವೋಟಿಂಗ್ ಡಿಸ್ಕಷನ್ ಮಾಡ್ಬೋದು. ಆ ಡಿಸ್ಕಷನ್ಗೆ ಅವಕಾಶ ಕೊಡದೇ ಇರೋದ್ರಿಂದ ನಾಳೆ ಖಂಡಿತ ಡಿಸ್ಕಷನ್ ಆಗಿ ವೋಟಿಂಗ್ ಆಗುತ್ತೆ ಅಂತ ನಮ್ಮ. ಸೊ ಅದು ಒಂದು ದಿವಸ ಮುಂದಕ್ಕೆ ಹೋಗಿದೆ. ನಿಮ್ಮ ಸೆಲೆಬ್ರೇಷನ್ ಒಂದು ದಿವಸ ಮುಂದಕ್ಕೆ ಹೋಗಿದೆ. ಹಂಗಾದ್ರೆ ಅಂದರೆ ಇದು 100 ವರ್ಷ ಆಗಿರೋದ್ರಿಂದ ನಾವು ಈ ವರ್ಷ ಇಡೀ ಸೆಲೆಬ್ರೇಟ್ ಮಾಡ್ತೇವೆ. ಶತಮಾನೋತ್ಸವ ಅಂತ ಹೇಳಿ. ಸೊ ದಿನನಿತ್ಯನೂ ನಿತ್ಯ ಸೆಲೆಬ್ರೇಷನ್. ಹಾಗಾದ್ರೆ ಓಕೆ, ರಂಗನಾಥ್ ತಾವೇನು ಹೇಳ್ತೀರಿ? ಏನಂದ್ರೆ ದೇವೇಗೌಡರ ಕಾಲದಲ್ಲಿ ಇದು ಮೊದಲು ಮಂಡನೆ ಆಗಿದ್ದಂಥದ್ದು. ಆವಾಗ ಸರಿಯಾದಂಥ ಬೆಂಬಲ ಸಿಗಲಿಲ್ಲ, ಮುರಿದು ಬಿತ್ತ ಸಂದರ್ಭದಲ್ಲಿ. ಅದಾದ ನಂತರ ಈಗಲೇ ಅದು ಮಂಡನೆ ಆಗಿರುವಂಥದ್ದು. ಇಲ್ಲಿ ಹಲವಾರು ಗೊಂದಲಗಳಿವೆ ರಂಗನಾಥ್, ತಾವು ಕೂಡ ಗಮನಿಸಿರಿ ಅಂತ ಭಾವಿಸ್ತೀನಿ. ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಹಲವಾರು ಪಕ್ಷಗಳಿಂದ ಅನ್ನುವಂಥದ್ದು? ಬಹುಶಃ ಈ ಮಹಿಳಾ ವಿಧೇಯಕ ಮಂಡನೆ ಆದರೆ ಅವ್ರಿಗೆ ಆಗುವಂಥ ಲಾಸ್ ಏನು ಅಂತ, ಅಥವಾ ಅದ್ರ ಹಿನ್ನೆಲೆ ಏನು ಅಂತ ಏನು ಹೇಳ್ತೀರಿ ಒಟ್ಟಾರೆ ಇದ್ರ ಬಗ್ಗೆ? ಭಾರತವರ್ಷ ಮಹಿಳೆಯರಿಗೆ ಮೀಸಲನ್ನು ಕೊಡಬೇಕು ಈ ದೇಶದಲ್ಲಿ ಅನ್ನೋ ಆಲೋಚನೆ ಇವತ್ತಿಂದೇನಲ್ಲ. ಒಂದು 14-15 ವರ್ಷಗಳ ಇತಿಹಾಸ ಅದಕ್ಕಿದೆ. ಆದರೆ ಬಹಳ ಸಾರಿ ಒಳ್ಳೆಯ ಆಲೋಚನೆಗಳಿಗೆ ರಾಜಕೀಯ ತಳಕು ಹಾಕ್ಕೊಂಡಾಗ ಹೀಗೆ ಆಗೋದು. ಹಲವಾರು ಸಾರಿ ಪ್ರೋಗ್ರೆಸಿವ್ ಥಿಂಕಿಂಗ್ ಇರುತ್ತೆ, ಬಟ್ ಅದಕ್ಕೆ ರಾಜಕೀಯ ತಳಕು ಹಾಕಿದಾಗ ಪ್ರೋಗ್ರೆಸಿವ್ ಥಿಂಕಿಂಗ್ಸು ಬೇರೆ ದಾರಿಯನ್ನು ಹಿಡ್ಕೊಂಬಿಡುತ್ತೆ. ಬಹುಶಃ ಮಹಿಳಾ ಮೀಸಲಾತಿಗೂ ಇದೇ ಬಂದಿರುತ್ತೆ. ತಾವು ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಎತ್ತಿದ್ರಿ. ಯಾತಕ್ಕೆ ಅಪೋಸ್ ಮಾಡ್ತಾರೆ, ಯಾರಿಗೇನು ಲಾಸ್ ಆಗಿಬಿಡುತ್ತೆ ಅಂತ. ಅಪೋಸ್ ಮಾಡೋದು ಯಾತಕ್ಕೆ ಅನ್ನೋದನ್ನು ಬಹಳ ಸುಲಭವಾಗಿ ನಾವೆಲ್ಲ ಅರ್ಥ ಮಾಡ್ಕೋಬಹುದಾದ್ದು. ಪ್ರಮುಖವಾಗಿ ಇಲ್ಲಿ ವಿರೋಧ ಮಾಡ್ತಿರೋವಂಥದ್ದು ಲಾಲೂ ಪ್ರಸಾದ್ರ ರಾಷ್ಟ್ರೀಯ ಜನತಾದಳ, ಮುಲಾಯಂರ ಸಮಾಜವಾದಿ ಪಕ್ಷ. ಇದು 2 ಪ್ರಮುಖವಾದಂಥ 2 ಪಕ್ಷಗಳು. ಈ 2 ಪಕ್ಷಗಳು ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದೇನೇ ಈ OBC ಅಥವಾ ಮೈನಾರಿಟಿ ಪೊಲಿಟಿಕಲ್ ಪ್ಲಾಂಕ್ ಮೇಲೆ. 2 ರಾಜಕೀಯ ಪಕ್ಷಗಳು, ಒಂದು ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಬಿಹಾರ್ನಲ್ಲಿ. ಸಹಜವಾಗಿ ಈಗ ಆ ಕ್ಷೇತ್ರಗಳಲ್ಲಿ ನಾನು ಬಲಶಾಲಿಯಾಗಿದ್ದೇನೆ, ಶಕ್ತಿಯುತನಾಗಿದ್ದೇನೆ, ಹಾಗಾಗಿ ಅದಕ್ಕೆ ರಿಸರ್ವೇಷನ್ ಕೊಟ್ಟರೆ ನ್ಯಾಚುರಲಿ ನಾನು ಪೊಲಿಟಿಕಲಿ ಸ್ಟ್ರಾಂಗ್ ಇರ್ತೀನಿ ಅನ್ನೋ ಥಿಂಕಿಂಗ್ ಇಸ್ ಕರೆಕ್ಟ್. ಅವರಿಗೆ ಪೊಲಿಟಿಕಲಿ ಥಿಂಕಿಂಗ್ ಇಸ್ ಕರೆಕ್ಟ್. ಎರಡನೇದು, ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ನಲ್ಲಿರೋರೆಲ್ಲರೂ ಸೋನಿಯಾ ಗಾಂಧಿ ಮೇಡಮ್ ಹೇಳ್ಬಿಟ್ರು ಅಂದ ತಕ್ಷಣ ಓಕೆ ಅಂದ್ಬಿಟ್ಟಿದ್ದಾರೆ ಅಂತಾನೋ, BJPಲಿರೋರೆಲ್ಲರೂ ಓಕೆ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ ಇದನ್ನು ಅಂತ ಹೇಳ್ಬಿಟ್ಟಿದ್ದಾರೆ ಅಂತಾನೋ, ಹಾಗಲ್ಲ. ನನ್ನ ಪ್ರಕಾರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಪುರುಷರಿಗೆ ಈ ಬಿಲ್ ಬೇಕಾಗಿದೆಯೋ ಬೇಕಾಗಿಲ್ವೋ ಗೊತ್ತಿಲ್ಲ. ಸಿ, ದೇರ್ ಇಸ್ ಎ ವಂಡರ್ಫುಲ್ ತಮಾಷಾ ಈಗ ಅಲ್ರಿ. ಸ್ವಾತಂತ್ರ್ಯ ಬಂದ ಕಾಲದಿಂದ ನಮ್ಮಪ್ಪನ ಮನೆ ಜಹಾಗೀರು ಅನ್ನೋ ಥರ ಹಲವಾರು ಕ್ಷೇತ್ರಗಳನ್ನು ಹಲವಾರು ಜನ ನಮ್ಮಂಥವರು ಟಾಸ್ಯ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ನೀವು ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್ ಆನ್ SC/ST ರಿಸರ್ವೇಷನ್ಸಲ್ಲಿ ಮಾಡಿದಾಗಲೇ ಭಾಳ ಜನ ನಾಯಕರು ನೆಗೆದು ಬಿದ್ದೋಗಿದ್ದಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕಳ್ಕೊಂಡು. ಇನ್ನೀಗ 33% ನೀವು ಹೆಣ್ಮಕ್ಳಿಗೆ ರಿಸರ್ವೇಷನ್ ಮಾಡಿಸ್ಕೊಟ್ರೆ ಇನ್ನೆಷ್ಟು ನಾಯಕರು ಹಾಳಾಗೋಗ್ಬಿಡ್ತಾರೋ. ಅದು ಆ ಭಯ ಹಂಗಾರ ಅವರ್ಸ್ಕೊಂಡ್ರು. ಇದು BJP ಒಳಗೂ ಇದೆ, ಕಾಂಗ್ರೆಸ್ನೊಳಗೂ ಇದೆ,
ಏನೋ ಮಂಜುಳಾ ಮೇಡಮ್ ಅವ್ರು ಇವತ್ತು ನಾನು ಅಧಿಕಾರ ಸ್ವೀಕರಿಸಿದ್ದೀನಿ ಅನ್ನೋ ಖುಷಿನಲ್ಲಿ ಇಡೀ ಕಾಂಗ್ರೆಸ್ ಇದೆ ಅಂತ ಅನ್ಕೋಬೇಡಿ. ನೀವೇನು ಎಲ್ಲ MP ಗೂ ಬೆನ್ ತಟ್ಬಿಟ್ಟು ಕೇಳ್ಕೊಂಬಂದಿದ್ದೀರಿ. ಅಲ್ಲಿ ಮೇಡಮ್ ಸ್ಟ್ರಾಂಗ್ ಆಗಿದ್ದಾರೆ, ಹಾಕು ಓಟು ಅಂದ್ರೆ ಹಾಕ್ತಾ ಇದ್ದಾರೆ ಅಷ್ಟೇ. ಅಲ್ಲ ಒಟ್ಟು ಅವ್ರು ಹೇಳೋದೇನು ಅಂದ್ರೆ ಹೆಂಗಾರ ಆಗ್ಲಿ ಒಟ್ಟು ಆಗ್ಬಿಡ್ಲಿ ಅಂತ. ಭಾರತೀಯ ಜನತಾ ಪಕ್ಷದ್ದು ಅಷ್ಟೇ, ಅಲ್ಲಿ ವಿಪ್ ಇಶ್ಯೂ ಮಾಡ್ತಿದ್ದಾರೆ. ವೈಲೇಟ್ ಮಾಡಿದ್ರೆ ಇನ್ನು ಉಳ್ಕೊಂಡಿರೋ 3.5 ವರ್ಷನೂ ಹೋಗ್ಬಿಡುತ್ತಲ್ಲಪ್ಪ ಅಂತ ಅವರು ಬಾಯಿ ಮುಚ್ಕೊಂಡು ಹಾಕ್ತಿರ್ತಾರೆ. ದಿ ಟ್ರಬಲ್ ಈಸ್ ವೆದರ್ ಎ ಮೈನಾರಿಟಿ ಆಫ್ ವಾಯ್ಸ್, ಅಲ್ಪಸಂಖ್ಯಾತ ಒಂದು ದನಿ ಬಹುಸಂಖ್ಯಾತ ದನಿಯನ್ನು ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ನಿಗ್ರಹಿಸಬೇಕಾ, ನಿರ್ದೇಶಿಸಬೇಕಾ, ಅಥವಾ ಅದೇ ರಾಷ್ಟ್ರದ ಧ್ವನಿಯಾಗಿ ಹೊರಹೊಮ್ಮಬೇಕಾ, ಅದು ಇತ್ಯರ್ಥ ಆಗೋದಕ್ಕೆ ಇವತ್ತು ವೇದಿಕೆ ಸಜ್ಜಾಗಿದೆ. ಓಕೆ ರಂಗನಾಥ್, ನಾವು ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಶೋಭಾ ಕರಂದ್ಲಾಜೆ ಅವರು ಕೂಡ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಎಲ್ಲರ ಜೊತೆಗೆ ಚರ್ಚೆ ಆಗುತ್ತೆ. ಅದಕ್ಕಿಂತ ಮೊದಲು ಸಣ್ಣ ಬ್ರೇಕ್. ಮಹಿಳಾ ವಿಧೇಯಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಮಂಜುಳಾ ನಾಯ್ಡು, ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಅವರೇ, ನಮ್ಮ ಸ್ಟುಡಿಯೋಕ್ಕೆ ತಮಗೆ ಸ್ವಾಗತ. ಒಟ್ಟಾರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ತಾವೇನೇ ಹೇಳಿ ಮೇಡಮ್, ಈ ಮಹಿಳೆಯರು ಕೆಲಸ ಮಾಡ್ತಾರೆ ಅಂತಂದ್ರೆ ಈ ಪುರುಷರದ್ದು ತುಂಬ ಅಡ್ಗಾಲು ಅಲ್ವಾ? ಕೆಲಸ ಮಾಡೋಕ್ಕೆ ಬಿಡಲ್ಲ ಜನಗಳು. ಈ ವಿಧೇಯಕಕ್ಕೂ ನೋಡಿ ಎಷ್ಟು ಅಡ್ಗಾಲುಗಳಿದೆ. ನಂಗೆ ಅನ್ಸುತ್ತೆ ಇದು ಭಾರತದ ಪುರುಷರ ಮಾನಸಿಕತೆಯನ್ನು ತೋರಿಸುತ್ತೆ. ನಿಜವಾದ ಅರ್ಥದಲ್ಲಿ ಇವತ್ತು RJD ಮತ್ತು BSP ಭಾರತದ ಪುರುಷರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಬಹಳ ನೋವಿಂದ ಹೇಳ್ಬೇಕಾಗತ್ತೆ. ಓಕೆ 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 ಆಯ್ತಾಯ್ತು. ನಿಮಗೆ ಚಾನ್ಸ್ ಕೊಟ್ರೆ ನೀವು ಬಾರಿಸ್ತಾ ಇದ್ದೀರಿ ಅಂತ ನಮಗೆ ಗೊತ್ತಿದೆ. ಈಗ ಎರಡೂ ಕಡೆ ಇಬ್ಬರನ್ನ ಕೂರಿಸ್ಕೊಂಡು ಮಧ್ಯ ನೀವು ಸಿಗಾಕೊಂಡ್ರೆ ಏನಾಗುತ್ತೆ? ನಂದೊಂದು ಪ್ರಶ್ನೆ ಇದೆ. ಮನೆಯಲ್ಲಿ ಬರೆಸ್ಕೊಳ್ಬೇಕಾಗತ್ತೆ. ನಮಗೂ ಆ ಭಯ ಇದೆ ನೋಡಿ, ನಮಗೂ ಆ ಭಯ ಇದೆ. ಇವತ್ತು ಇದ್ರ ವಿರುದ್ಧವಾಗಿ ಮಾತಾಡಿದ್ರೆ ನಾವೇನು ಫೇಸ್ ಮಾಡ್ತೀವೋ ಮನೆಯಲ್ಲಿ ಅಂತ. ಇಟ್ಸ್ ಓಕೆ. ನಂದೊಂದು ಪ್ರಶ್ನೆ ಇದೆ ಸೀರಿಯಸ್ಲಿ. ಭಾರತದ ಪುರುಷರದ್ದು RJD ಮತ್ತು SP ಮಾತ್ರ ಲಿಮಿಟ್ ಮಾಡಬೇಕಾ? ಎಲ್ಲ ಪಕ್ಷಗಳಲ್ಲೂ ಇದೇನಾ ಪರಿಸ್ಥಿತಿ? ಯು ಆರ್ ಎ ವಿಕ್ಟಿಮ್ ಆಫ್ ಇಟ್, ಡೋಂಟ್ ಫರ್ಗೆಟ್ ಇಟ್. ಖಂಡಿತ ಇದೆ. ನಂಗೆ ಅನ್ಸುತ್ತೆ, ನಾನು ಅದಕ್ಕೆ ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದೆ. ಇವತ್ತು ಎಲ್ಲ ಪಕ್ಷದ ಪುರುಷರ ಮಾನಸಿಕತೆ ಸಹಜವಾಗಿ ನಾವೆಲ್ಲಿ ಸೀಟ್ ಕಳ್ಕೊಂತೀವೋ, ನಮ್ಗೆಲ್ಲಿ ಕಾಂಪಿಟೇಟರ್ಸ್ ಬೆಳಿತಾರೋ ಅನ್ನುವಂಥ ಭಯ ಎಲ್ಲರೂ ಇವತ್ತು ಕಾಡ್ತಾ ಇದೆ. ನಾನೇ ನೋಡ್ತಾ ಇದ್ದೇನೆ ವಿಧಾನಸಭೆಯಲ್ಲಿ ಎಲ್ಲರೂ ಒಂದು ಪೇಪರ್ ಹಿಡ್ಕೊಂಡು ಓಡಾಡ್ತಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಯಾವ ಕ್ಷೇತ್ರದಲ್ಲಿ ಬರುತ್ತೆ ಅಂತ ಹೇಳಿ. ಸಹಜವಾಗಿ ಈ ಒಂದು ನಾವು ಹಲವಾರು ಸರಿ ಮಹಿಳಾ ಮಸೂದೆ ಮಂಡನೆ ಆಗಿದೆ ಲೋಕಸಭೆಯಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇರುವಾಗಲೂ ಮಂಡನೆ ಆಗಿತ್ತು. ದೇವೇಗೌಡರಿಂದ ಆರಂಭ ಆಯ್ತು. ಕರೆಕ್ಟ್. ಗುಜರಾಲಯ ಅವರಿಂದ ಆ ಸಂದರ್ಭದಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇರುವಂತ ಆ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲಿ ಕೂಡ ನಾನು ಯಾಕೆ ವಾಜಪೇಯಿ ಮೆನ್ಷನ್ ಮಾಡಿದೆ ಅಂದ್ರೆ ಇದೇ ರೀತಿಯ ವರ್ತನೆಯನ್ನ ಅವತ್ತಲ್ಲಿ ಮಾಡಿದ್ರು. ಹರಿದು ಬಿಸಾಕಿ ಎಲ್ಲರ ಮುಖ ಕೇಸ್ದು ಈ ರೀತಿಯ ಒಂದು ವರ್ತನೆಯನ್ನ ಅವತ್ತು ಮಾಡಿದ್ರು. ಮೇಡಮ್, ಆನ್ ಒನ್ ಸೈಡ್ ಕಾಂಗ್ರೆಸ್ನಲ್ಲಿ ಅಧಿನಾಯಕಿ ಸೋನಿಯಾ ಗಾಂಧಿ, ನಿಮ್ಮಲ್ಲಿ ಪ್ರತಿಪಕ್ಷದ ನಾಯಕಿನೇ ಹೆಣ್ಮಗಳು. ಹೀಗಿದ್ರು ಈ ದೊಡ್ಡ ದೊಡ್ಡ ಪಕ್ಷಗಳಲ್ಲಿ ಹೆಂಗೆ ಮಹಿಳೆಯರನ್ನು ತುಳಿತಾರೆ ಅಂತ ನಂಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದು ಅಲ್ಲ, ನಂಗೆ ನಾನು ಅದಕ್ಕೆ ಹೇಳಿದೆ ಆರಂಭದಲ್ಲೇ, ಇದೊಂದು ರೀತಿಯ ಮಾನಸಿಕತೆ. ನಾವು ಮನೆಯಿಂದ ಹಿಡಿದು ಅಲ್ಲಲ್ಲ, ಸೋನಿಯಾ ಗಾಂಧಿನ ನಾಯಕಿಯಾಗಿ ಒಪ್ಕೊಳ್ಳುವಂತ ಜನ, ಸುಷ್ಮಾ ಸ್ವರಾಜ್ನ ನಾಯಕಿಯಾಗಿ ಒಪ್ಕೊಳ್ಳುವಂತ ಜನ ಬೇರೆ ಹೆಣ್ಮಕ್ಳನ್ನ ಕಂಡ್ರೆ ತುಳಿಯಕ್ ಹೋಗ್ತಾರಲ್ಲ, ಯಾಕಿದು? ಒಬ್ಬೊಬ್ಬರನ್ನಾದ್ರೂ ಒಪ್ಕೋಬಹುದು, ಹಿಂಡಿಂಡ್ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಅಲ್ಲ, ಮುಖ್ಯವಾಗಿ ರಂಗನಾಥ್ ಅವರೇ, ನಂಗೆ ಅನ್ಸೋದು ಓಟ್ ತರೋದಕ್ಕಾಗಿ ಓಟಿನ ಫೇಸ್ ಹೆಣ್ಮಕ್ಳು ಬೇಕು, ಓಟಲ್ಲಿ ಕೆಲಸ ಮಾಡಕ್ಕೆ ಹೆಣ್ಮಕ್ಳು ಬೇಕು, ಮನೆ ಮನೆ ಕರಪತ್ರ ಹಂಚಕ್ಕೆ ಹೆಣ್ಮಕ್ಳು ಬೇಕು. ಮಹಿಳೆಯರ ಹೆಸರು ಹೇಳ್ಕೊಂಡು 50% ಓಟ್ ತರಬೇಕು ಅನ್ನೋದಕ್ಕಾಗಿ ಇವರಿಗೆ ಸೋನಿಯಾ ಗಾಂಧಿನೂ ಬೇಕು, ಸುಷ್ಮಾ ಸ್ವರಾಜ್ ಬೇಕು, ಅಥವಾ ಇನ್ಯಾವುದೋ ಮಹಿಳೆ ಯಾವುದೋ ರಾಜ್ಯದಲ್ಲಿ ಬೇಕು. ನಿಜವಾದ ಅಧಿಕಾರ ಕೊಡುವಂತ ಸಂದರ್ಭ ಬಂದಾಗ ಪುರುಷರ ಮನಸ್ಸಲ್ಲಿ ಏನಿದೆ ಅಂದ್ರೆ ನಾವೇ ಆಡಳಿತ ಮಾಡಕ್ಕೆ ಇರುವವರು, ಗಂಡು ಮಕ್ಳಂದ್ರೆ ನಾವು ಆಡಳಿತ ಮಾಡಕ್ಕೆ ಇರುವವರು, ನಾವು ಅಕ್ಕಿ ಚಲಾಯಿಸಕ್ಕೆ ಇರುವವರು ಅನ್ನುವಂಥ ಭಾವನೆ ಇವತ್ತಿಗೂ ಇದೆ. ಮನೆಯಿಂದ ಆರಂಭ ಆಗಿ ಅದು ಡೆಲ್ಲಿ ತನಕನೂ ಇದೆ ಅಂತ ನಂಗೆ ಅನ್ಸುತ್ತೆ. ಅದರ ಒಂದು ಪ್ರದರ್ಶನ ಇವತ್ತು ನಡೀತಾ ಇದೆ. ಬಹಳ ನೋವು ತರುವಂತ ಸಂಗತಿ ಅಂತ ಅನ್ಸುತ್ತೆ. ಸ್ವಾತಂತ್ರ್ಯ ಬಂದು 62 ವರ್ಷಗಳ ನಂತರ ಸಹ ನಾವು ಈ ಮಾನಸಿಕತೆಯಿಂದ ಹೊರಗೆ ಬರಲ್ಲ, ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕು ಕೊಡಲ್ಲ. ಇವತ್ತು RJD ಅವರ ಹೆಂಡತಿ ಮುಖ್ಯಮಂತ್ರಿ ಆಗ್ಬಹುದು, ಮಾಯಾವತಿ ತಾನು ಮುಖ್ಯಮಂತ್ರಿ ಆಗ್ಬಹುದು, ಆದ್ರೆ ಉಳಿದ ಹೆಣ್ಮಕ್ಳು ಬರಬಾರದು. ಈ ರೀತಿಯ ಒಂದು ಮಾನಸಿಕತೆ ಇದೆಯಲ್ಲ, ನಂಗೆ ಅನ್ಸುತ್ತೆ ಇದನ್ನ ನಾವು ನಮ್ಮ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ಬದಲಾವಣೆ ಮಾಡ್ಕೋಬೇಕು ಅಂತ.